ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ 2025 ಮಾರ್ಚ್ ಏಪ್ರಿಲ್ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನೀವು ಎಕ್ಸಾಮ್ ಬರೆಯೋದ್ರಿಂದ ಯಾವ ರೀತಿ ಕೀ ಆನ್ಸರ್ಸನ್ನು ಬೋರ್ಡಿಂದ ಬಿಟ್ಟಿರ್ತಾರೆ ಫೈನಲ್ ಎಕ್ಸಾಮ್ಗೆ ಅದು ಒಂದು ಐಡಿಯಾ ಸಿಗುತ್ತೆ. ಮತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡೋದ್ರಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ನಿಮಗೂ ಸಹ ಯೂಸ್ಫುಲ್ ಆಗ್ತದೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಕ್ಕಳ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗ್ರಾಮರ್ ಪಾರ್ಟ್ ಆಲ್ಮೋಸ್ಟ್ ನಿಮಗೆಲ್ಲ ಹಿಂದಿಯನ್ನಲ್ಲಂತೂ 90% ಸಿಮಿಲರ್ ಇದೆ, ಏನು ಅಂತ ಚೇಂಜಸ್ ಇರಲ್ಲ. ಹಾಗಾಗಿ ನಿಮಗೆ ಈಗೊಂದು ಕ್ವಶನ್ ಪೇಪರ್ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ. ಸೊ ಫಸ್ಟ್ ಮೇನ್ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ಆನ್ಸರನ್ನು ಆಪ್ಷನ್ ಏನು ಕೊಟ್ಟಿರ್ತಾರೆ ABCD ಅದರ ಜೊತೆಗೇ ಕಂಪ್ಲೀಟ್ ಬರೀಬೇಕು. ಸೊ ಫಸ್ಟ್ ಕ್ವಶನ್, ಉಚಿತ ಶಬ್ದಕ ವಿಲೋಮ ರೂಪ ಹೈ. ಸೊ ಉಚಿತದ ವಿಲೋಮ ಶಬ್ದ ಅನುಚಿತ ಆಗಿರ್ತದೆ. ಈ ಕೊಟ್ಟರೆ 4 ಆಪ್ಷನಲ್ಲಿ ಆಪ್ಷನ್ ಬಿ ಅನುಚಿತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನಿಮ್ನಲಿಖಿತ में से ಬಹುವಚನ ಶಬ್ದ ಹೈ. ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಪ್ರತಿಯ, ಪ್ರತಿ, ಪಥ, ಪುಸ್ತಕ ಅಂತ ಇದೆ ಮಕ್ಕಳ. ಸೊ ಪ್ರತಿಯ ಇಸ್ ದ ಕರೆಕ್ಟ್ ಬಹುವಚನ ರೂಪ. ಆಪ್ಷನ್ ಎ ಕರೆಕ್ಟ್ ಆಗಿದೆ. ಕ್ವಶನ್ ನಂಬರ್ 3, ಲೇಖಿಕಾ ಶಬ್ದಕ ಪುಲ್ಲಿಂಗ ರೂಪ. ಸೊ ಲೇಖಿಕಾ ಅನ್ನೋದ ಪುಲ್ಲಿಂಗ ರೂಪ ಲೇಖಕ ಆಗ್ತದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್, ಗಿರ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ. ಸೊ ಇವೆಲ್ಲ ಫಿಕ್ಸ್ಡ್ ಕ್ವಶನ್ ಅಷ್ಟೇ ಮಕ್ಕಳ. ಪಕ್ಕಾ ನಿಮಗೆ ಈ ಎಕ್ಸಾಮಲ್ಲೂ ಸಹ ಬರ್ತದೆ. ಬೇರೆ ವರ್ಡ್ಸ್ಗಳನ್ನ ಕೇಳಿರ್ತಾರೆ. ಗಿರ್ನ ಅದರಲ್ಲಿ ಪ್ರಥಮ ದ್ವಿತೀಯ ಎರಡನ್ನೂ ಕಲ್ತ್ಕೊಳ್ಳಿ. ಗಿರ್ನ, ಗಿರಾನ, ಗಿರ್ವಾನ. ಗಿರ್ವಾನ ಅಂದರೆ ದ್ವಿತೀಯ ಪ್ರೇರಣಾರ್ಥಕ, ಗಿರಾನ ಅಂತ ಹೇಳಿದರೆ ಪ್ರಥಮ ಪ್ರೇರಣಾರ್ಥಕ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಹಾಗಾಗಿ ಮೇ आपके लिए क्या कर सकता हूँ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ದಟ್ ಈಸ್ ಪ್ರಶ್ನವಾಚಕ ಆಗಿರ್ತದೆ. ನೋಡಿ ಎಷ್ಟು ಸುಲಭವಾಗಿ ನೀವು ಒಂದು ಅಂಕವನ್ನು ಇಲ್ಲಿ ಪಡ್ಕೋಬೋದಲ್ವಾ. ಹಾಗಾಗಿ ಸೆಂಟೆನ್ಸ್ ನೋಡಿದರೆ ಅರ್ಥ ಆಗುತ್ತೆ ಅಲ್ಲಿ ಪೂರ್ಣ ವಿರಾಮ ಇದೆಯಾ, ಅಲ್ಪ ವಿರಾಮನ ಅಥವಾ ಪ್ರಶ್ನವಾಚಕನ. ಹೆಚ್ಚಾಗಿ ಪ್ರಶ್ನವಾಚಕ ಅಥವಾ ಪೂರ್ಣ ವಿರಾಮಕ ಕೇಳ್ತಾರೆ. ಸೊ ವಿಸ್ಮಯಾದಿ ಬೋಧಕಗೆ ಕೇಳ್ತಾರೆ, ಬಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಹಾಗಾಗಿ ಜಸ್ಟ್ ಒಂದು ಬಾರಿ ನೋಡ್ಕೊಳ್ಳಿ ಅಷ್ಟೇ. 6ನೇ ಪ್ರಶ್ನೆ, ಏಕೈಕ ಶಬ್ದ ಮೇ ಸಂಧಿ ಹೈ. ಸೊ ಏಕೈಕ ಅನ್ನೋದು ವೃದ್ಧಿ ಸಂಧಿಗೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. 7th ಕ್ವಶನ್, ನಿಮ್ನಲಿಖಿತ ಮೇ ಸೆ ದ್ವಿಗು ಸಮಾಸ. ಸೊ ಕೊಟ್ಟಿರೋದ್ರಲ್ಲಿ ದ್ವಿಗು ಸಮಾಸವನ್ನು ಕೇಳಿದ್ದಾರೆ ಮಕ್ಕಳ. ರಾಜ್ಕುಮಾರ್, ಬಾರ್ಹಮಾಸ, ಆಜೀವನ್, ದಿನ್ ರಾತ್. ಸೊ ದ್ವಿಗು ಸಮಾಸಕ್ಕೆ ಬಂದರೆ ಬಾರಾಮಾಸ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು. 8ನೇ ಪ್ರಶ್ನೆ, ಯಹತೋ ज़मीन डैश लेटा है. सो रिक्त स्थान में सही कारक चिन्ह. सो यह तो जमीन पर लेटा है. सो ಹಾಗಾಗಿ ಪರ್ ಇಸ್ ದ ರೈಟ್ ಆನ್ಸರ್. ಪರ್ ಅಂತ ಹೇಳಿ ಬರೀಬೇಕು. नेक्स्ट सेकेंड में निम्नलिखित प्रथम 2 शब्द को सूचित संबंध के अनुरूप तीसरे शब्द का संबंधित शब्द लिखिए. 9ನೇ ಪ್ರಶ್ನೆ, ಜ್ಞಾನ का दीप ನ್ಯಾಯಿಕ ಪತಾಕ ಅಂತ ಹೇಳಿ ಬರೀಬೇಕು. ನ್ಯಾಯಿಕ ಪತಾಕ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಮೇರಾ ಬಚ್ಪನ್ ಆತ್ಮಕಥೆಯಾಗಿದೆ. ಇಮಾನ್ದಾರೋಕೆ ಸಮ್ಮೇಳನ ಮೇ ಅದು ವ್ಯಂಗ್ಯ ರಚನಾ ಆಗಿದೆ. ಹಾಗಾಗಿ ಪ್ರತಿ ಪಾಠದಲ್ಲಿ ಯಾವುದು ರೇಖಾಚಿತ್ರ ಯಾವುದು, ಆತ್ಮಕಥೆ ಯಾವುದು ಅವೆಲ್ಲವನ್ನು ನೋಡ್ಕೊಳ್ಳಿ. ಮತ್ತು ಯಾರ ಕವಿ ಬರೆದಿರೋವಂಥದ್ದು ಅದನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11th ಕ್ವಶನ್, ದಂಧೆ ಕಿ ಚಿಂತಾತಿ ರೋಬೋಜಿತ್ ಹೋ, ಸದೋರಮಾ ಕಿ ಚಿಂತಾತಿ ರೋಬೋ ನಿಲ್ಕೋ. ಸೊ ಹಾಗಾಗಿ ರೋಬೋ ನಿಲ್ಕೋ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12, ಮೇಜರ್ ಕುಮಾರ್ ರಜನೇತ ಅಂಗ್ ದೋರಜ್ಗಿ. ಸೊ ಹಾಗಾಗಿ ಅಂಗ್ ದೋರಜಿ ಅಂತ ಹೇಳಿ ಬರೆದ್ರೆ ಕಂಪ್ಲೀಟ್ ಆನ್ಸರ್ ಮಕ್ಕಳ. नेक्स्ट 3rd में निम्नलिखित प्रश्नों के उत्तर एक एक वाक्य में पूर्ण लिखिए. क्वेश्चन नंबर 13, लेखक प्रेमचंद्र जी को क्या नज़र आया. लेखक प्रेमचंद्र जी को अच्छे रंगदार गुलाबी सेब आया. ಹಾಗಾಗಿ ನೀವು ನಜರ್ ಆಯ. ಸೊ ವಾಕ್ಯ ಪೂರ್ಣವಾಗಿ ಬರೀರಿ. ಕ್ವಶನ್ ನಂಬರ್ 14, लेखक पहनाने के कपड़े कहा
दबकर सोए। सो सिरहाने इज द राइट आंसर। नेक्स्ट समय किसका दिया हुआ अनुपम दन है, ईश का दिया अनुपम दन है। नेक्स्ट यशोदा किसकी कसम खाती है, ಗೋಧನ್ ಕಿ ಕಸಮ್ ಖಾತಿ ಹೈ। ಸೊ ಈ ಬಾರಿ ಸ್ವಲ್ಪ ಬ್ಲೂ ಪ್ರಿಂಟ್ ಚೇಂಜ್ ಆಗಿರೋದ್ರಿಂದ ಕೆಲವು 1 ಮಾರ್ಕ್ಸಿಗೆ ಹೋಗಿದೆ, ಕೆಲವು 2 ಅಂಕಕ್ಕೆ ಬಂದಿದೆ. ಹಾಗಾಗಿ ಜಸ್ಟ್ ಕ್ವಶನ್ ಆನ್ಸರ್ಸ್ ಆಲ್ಮೋಸ್ಟ್ ನಿಮ್ಮಲ್ಲಿ ಸೇಮೇ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2-3 ವಾಕ್ಯ ಮೇ ಲಿಖಿಯೇ ಕೇಳಿದ್ದಾರೆ. ಕ್ವಶನ್ ನಂಬರ್ 17, ಕಾಶ್ಮೀರಿ ಸೇ ಪಾಠ ಸೇ ಕ್ಯಾ ಸೀಖ್ ಮಿಲ್ತಿ. ಸೊ ಕಾಶ್ಮೀರಿ ಪಾಠದಿಂದ ನಾವು ಏನನ್ನು ಕಲಿತೀವಿ. ಸೊ ಬಾಜಾರ್ ಮೇ ವ್ಯಾಪಾರಿ देखा दे सकते थे, खरीदारी करते समय जागरूक रहना चाहिए. नेक्स्ट क्वेश्चन नंबर 18, रोबोनिल सक्सेना के घर में क्या क्या काम करता था. ಸೊ ಸಕ್ಸೇನಾ ಅವರ ಮನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ರೋಬೋನಿಲ್ ಮಾಡ್ತಾ ಇತ್ತು. नाश्ता करना, मेहमानों के आने पर द्वार खोलना, बच्चों की कहानियाँ सुनाना, होमवर्क करना, टाइपिंग का काम, कुत्तों का ಗುಮಾನ. ಸೊ ಇದಿಷ್ಟು 3 ಅಂಶ 2 ಅಂಕಕ್ಕಲ್ವಾ. ಸೊ 3ರಿಂದ 4 ಅಂಶವನ್ನು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ 19ನೇ ಪ್ರಶ್ನೆ, ಮछली ने मखाना बनाने के बारे में क्या सुझाव दिया. पेट से पत्तियाँ तोड़ा लाना, पत्तियों को चप्पर पर जाम देना, जैसे मछली की पीठ पर पट्टियाँ है. नेक्स्ट बचेंद्री पाल का ಪಾಲ್ ಕಿ ಶಿಕ್ಷಾಕ್ಕೆ ಬಾರೆ ಮೇ ಲಿಖೆ. ಸೊ ಬಚೇಂದ್ರಿ ಪಾಲ್ ಅವರ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಕಂಪ್ಲೀಟ್ ಆನ್ಸರ್ ಈ ರೀತಿ ಇದೆ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 21 ಕವಿಗೆ ಅನುಸಾರ ಸಮಯ ಕಿ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಯಾವ ರೀತಿ ಸಮಯವನ್ನು ನಾವು ಸದುಪಯೋಗಪಡಿಸ್ಕೋಬೇಕು. ಸಮಯಕ್ಕೂ ವ್ಯರ್ಥ ನಹಿ ಗವಾನಾ, ಕಲ್ ಕಾ ಕಾಮ್ ಆಜ್ ಹಿ ಕರ್ನಾ, ಚಿತ್ತ लगाकर काम करना. नेक्स्ट कृष्ण अपनी माता यशोदा के प्रति क्यों नाराज़ है. यशोदा हमेशा कृष्ण को ही डांटती है, बलराम पर कभी गुस्सा नहीं करती. नेक्स्ट क्वेश्चन नंबर 23, शनि एक सुंदर ग्रह है कैसे ಕೇಳಿದ್ದಾರೆ ಅಥವಾ ಟೈಟಾನ್ के बारे में लिखिए ಕೇಳಿದ್ದಾರೆ. सो शनि की चारों ओर वलय है जो स्पष्ट तथा विस्मृत है. ये वलय शनि के गले में सुंदर हार जैसे दिखते हैं. नेक्स्ट टाइटन ಬಗ್ಗೆ ಕೇಳಿದ್ದಾರೆ ಮಕ್ಕಳ. टाइटन शनि का सबसे बड़ा उपग्रह है. इसका व्यास 5150 किलोमीटर है. हमारे चंद्र से बड़ा है. इसकी सतह पर अंतरिक्ष यान को उतार जा सकता है. नेक्स्ट सत्य की शक्ति के बारे में महात्मा गांधी जी का कथन क्या है ಕೇಳಿದ್ದಾರೆ. सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता है. नेक्स्ट ಅದಕ್ಕೆ ಆಪ್ಷನ್ ಕೊಟ್ಟು सलमान ने प्रकृति के बारे में क्या कहा ಕೇಳಿದ್ದಾರೆ. सो सलमा प्रकृति हमारी माता है, इसलिए हमें प्रकृति संसाधनों का अपव्यय नहीं करना चाहिए. अपने पर्यावरण को स्वच्छ रखना भी हमारा दायित्व है. ಸೊ ಅದಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನಕ್ಕೆ 3-4 ವಾಕ್ಯ ಮೇ ಕೇಳ್ತಾರೆ. ಇಲ್ಲಿ 25ನೇ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಬಚಪನ್ ಬಹುತ್ ಹಿ ನಿಶ್ಚಿಂತ ಅವರ ಸದಗಿ ಮೇ ಬೀತ್ ಕೈಸಾ ಸ್ಪಷ್ಟ ಕೀಜಿಯೇ ಕೇಳಿದ್ದಾರೆ ಮಕ್ಕಳು. ನೋಡಿ ಆನ್ಸರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ಇಷ್ಟೇ ಪಾಯಿಂಟ್ಸನ್ನು ಹಾಕಬೇಕು. कलाम जी के पिता आडंबरहीन व्यक्ति थे, घर में सभी आवश्यक चीज़ थी, ऐश आराम वाली चीज़ नहीं. पिता की सदगी का प्रभाव कलाम जी का पड़ा. क्वेश्चन नंबर 26, लेखिका ने गिल्लू के प्राण कैसे बचाए बताइए ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ इंटरनेट से होने वाले किन्हीं 3 लाभों के बारे में लिखिए. ಸೊ ಇಂಟರ್ನೆಟ್ದು ನಿಮಗೆ ಎಸ್ಸೆನಲ್ಲೂ ಇರುತ್ತೆ ಮಕ್ಕಳು, ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಅದಕ್ಕೆ ನೋಡಿ ನಿಮ್ಗೆ ಇಲ್ಲೇ ಇದೆ, ಚಿತ್ರ ವಿಡಿಯೋ ಸಂದೇಶ को कम समय कम सर्च में कहीं भी भेज सकते हैं. इंटरनेट बैंकिंग द्वारा पैसों की लेने देना, घर बैठे खरीदारी, वीडियो कॉन्फ्रेंस द्वारा सचित्र विचार विनिमय, ಸೋಷಲ್ ನೆಟ್ವರ್ಕಿಂಗ್ ದ್ವಾರ ದುನಿಯಾ ಕಾ ಪರಿಚಯ. ಸೊ ಇವೆಲ್ಲವನ್ನು ನೀವು ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು 3 ಪಾಯಿಂಟ್ಸ್ ಬರೆದ್ರೆ ಸಾಕು ಮಕ್ಕಳ.
ನೆಕ್ಸ್ಟ್ ರಾಜ್ ಕಿಶೋರ್ ಕೆ ಪರೋಪಕಾರಿ ಗುಣ ಕಾ ಪರಿಚಯ ಕೀಜಿಯೇ ಕೇಳಿದ್ದಾರೆ. ಸೊ ಈ ಬಾರಿ ನಿಮಗೆ ಅದನ್ನು 4 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಇಲ್ಲಿ ಬೇಡ, ನಿಮಗೆ 4 ಅಂಕಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. मज़दारों के नेता, गरीबों के प्रति इमदाद, बसंत की मदद करने के लिए चलनी खरीदान, बसंत की चिकित्सा के लिए डॉक्टर को बुलावन, चिकित्सा का खर्च देना. ಸೊ ಇವೆಲ್ಲ ಪಾಯಿಂಟ್ಸ್ ಅದರೊಳಗಡೆ ಇದ್ದರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಬಾಲ ಶಕ್ತಿ ಕೆ ಬಾಲಕ್ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ बनाते हैं विवरण कीजिए. ಯಾವ ರೀತಿ ಅವರು ಇಟ್ಕೊಂಡು ಸ್ಕೂಲ್ की परिसर स्वच्छ रखना, रोज़ 1 घंटा गांव की सफाई करना. नेक्स्ट कासर डालने का लिए निश्चित जगह बनाना, सड़क के गुड्डे मिट्टे से डांपना, पौधे पेड़ों लगाना. नेक्स्ट कवि ने मातृभूमि का प्रकृति सौंदर्य का वर्णन कैसे किए. ಯಾವ ರೀತಿ ಮಾತೃಭೂಮಿಯ ಪ್ರಕೃತಿ ಸೌಂದರ್ಯವನ್ನು ಕವಿ ವರ್ಣನೆ ಮಾಡಿದ್ದಾರೆ ಕೇಳಿದ್ದಾರೆ. ಹರೆ ಬರೆ ಸುಂದರ್ खेत फल फूल में सुशोभित वन उपवन, ಅಪಾರ ಖನಿಜ ಸಂಪತ್ತಿ. ಸೊ ಅದಷ್ಟು ಪಾಯಿಂಟ್ಸನ್ನು ಕವರ್ ಮಾಡ್ಕೊಂಡಿರಿ. ನೆಕ್ಸ್ಟ್ ದಿನಕರ್ ಜಿನೇ ಆಧುನಿಕ ಮಾನವ್ ಕಿ ಭೌತಿಕ ಸಾಧನ ಕಾ ವರ್ಣನ್ ಕೈಸೆ ಕಿಯಾ ಬತಾಯಿ ಅದು ಕೇಳಿದರು. ನೆಕ್ಸ್ಟ್ ದೋಹೆ ಕಂಪಲ್ಸರಿ. ಇಲ್ಲಿ ಮುಖಿಯಾ ಮುಖ್ಸೆ ಚಾಯೆ ಖಾನಾ ಪಾನಾ ಕೋ ಏಕ್ ಪಾಲೈ ಪೋಸ ಸಕಲ ಅಂಗ ತುಳಸಿ ಸಹಿತ ವಿವೇಕ. ಸೊ ಇದರ ಭಾವಾರ್ಥವನ್ನು ಕೇಳಿದರು. नेक्स्ट गद्यांश का अनुवाद कन्नड़ या अंग्रेजी में ಕೇಳಿದ್ದಾರೆ. दोनों दोस्तों जंगल से लौटकर आए और एक जगह मकाना बना लिए, यह दुनिया में आदमी को हाथों बना पहला मकाना था. ಇಬ್ಬರು ಗೆಳೆಯರು ಕಾಡಿನಿಂದ ಮರಳಿ ಬಂದರು, ಒಂದು ಸ್ಥಳದಲ್ಲಿ ಮನೆ ಕಟ್ಟಿಕೊಂಡರು. ಆ ಮನೆಯು ಜಗತ್ತಿನಲ್ಲಿ ಮನುಷ್ಯನಿಂದ ನಿರ್ಮಿಸಲ್ಪಟ್ಟ ಮೊಟ್ಟ ಮೊದಲ ಮನೆಯಾಗಿತ್ತು. ನೆಕ್ಸ್ಟ್ ನಿಮಗೆ 3-4 ಇದು ಪಾಂಚೆ ವಾಕ್ಯ ಮೇಲೆ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಶಿಲ್ಪಕಲಾ और ವಾಸ್ತುಕಲಾ ಅನೌಕಿಕ ಕೈಸೆ. ಸೊ ಈ ಕ್ವಶನ್ ಡೆಫಿನೆಟ್ ಕ್ವಶನ್, ಆದರೆ ಇದು 3 ಅಂಕಕ್ಕೆ ಬರುತ್ತೆ. 4 ಅಂಕಕ್ಕೆ ನಿಮಗೆ ಬಸಂತ್ ಏಕ್ ಸಚ್ಚಾಯಿ ಲಡ್ಕ, ಸೊ ಅದನ್ನು ಕೇಳ್ತಾರೆ, ಅಥವಾ ರಾಜ್ ಕಿಶೋರ್ ಕ ಪರೋಪಕಾರಿ ಗುಣ ಬಗ್ಗೆ ತಿಳಿಸ್ಲಿಕ್ಕೆ ಕೇಳ್ತಾರೆ. ಅದು ನಿಮಗೆ 4 ಅಂಕಕ್ಕೆ ಫಿಕ್ಸ್ ಬರುತ್ತೆ. ಬಟ್ ಇಲ್ಲಿ ಕೇಳಿರೋ ಪ್ರಶ್ನೆ 3 ಅಂಕಕ್ಕೆ ಹೋಗಿದೆ. ಕರ್ನಾಟಕ ರಾಜ್ಯ ಶಿಲ್ಪಕಲಾ ಅವರು ವಾಸ್ತುಕಲಾ ಅನೌಕಿಕ ಆ ಪ್ರಶ್ನೆ, ಅಥವಾ ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ कर्नाटक के साहित्यकार की देना अनमोल है कैसे स्पष्ट कीजिए. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, ಬಟ್ 3 ಅಂಕದಲ್ಲಿ ನಿಮಗೆ ಫಿಕ್ಸ್ ಆಗಿ ಕೇಳ್ತಾರೆ ಅದೇ ಪ್ರಶ್ನೆಯನ್ನು, ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಸಫಲತಾ ಪೋಯಮ್ 4 ಅಂಕಕ್ಕೆ, ಬೇರೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಗದ್ಯಾಂಶವನ್ನು ಕೊಟ್ಟಿರ್ತಾರೆ. 4 ಕ್ವಶನ್ ಬಹಳ ಈಸಿಯಾಗಿದೆ ಮಕ್ಕಳ. ಆಲೂರು ವೆಂಕಟರಾವ್ ಅವರ ಬಗ್ಗೆ ಕೇಳಿದರು. ಆನ್ಸರು ನೋಡಿ, ನಿಮಗೆ ತುಂಬ ಈಸಿ ಇದೆ, ಇದಿಷ್ಟು ಬರ್ಕೊಂಡ್ರೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ನಿಬಂಧ ಕೊಟ್ಟಿದ್ದರು. ಕೇಲೋಕ ಮಹತ್ವ, ಇಂಟರ್ನೆಟ್ ಏಕ್ ವರದಾನ್ ಮತ್ತು ನಾಗರಿಕೆ ಕರ್ತವ್ಯ. ಸೊ ಆ್ಯಕ್ಚುಲಿ ಕೇಲೋಕ ಮಹತ್ವ ಈಸಿ, ಇಂಟರ್ನೆಟ್ ನಿಮ್ಗೆ ಆಲ್ರೆಡಿ ಲೆಸನ್ನೇ ಇರುತ್ತೆ. ಅರ್ಥವನ್ನು ಬರೀಬೇಕು, ಪ್ರಸ್ತಾವನ, ಅರ್ಥ, ಲಾಭ ಮತ್ತು ಉಪಸಂಹಾರ. ಹಾಗಾಗಿ ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಪತ್ರಲೇಖನ. ಸೊ ಚುಟ್ಟಿ ಪತ್ರ ಇರುತ್ತೆ, ಅಥವಾ ನಿಮ್ಮ ತಂದೆಗೆ, ತಾಯಿಗೆ, ಅಥವಾ ಸ್ನೇಹಿತರಿಗೆ ಪತ್ರ ಬರೀಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಪ್ಯಾಟ್ರನನ್ನು ನೋಡಿಕೊಂಡು ನೀವು ಇದಕ್ಕೆ ಪಾರಿವಾರಿಕ ಮತ್ತು ವ್ಯಾವಹಾರಿಕ ಪತ್ರ ಅಂತ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಳ್ಳಿ ಲಾಸ್ಟ್ ಇಯರ್ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು. ಸೊ ಈ ಬಾರಿಯೂ ಸಹ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೊಳ್ಳಿ. ಎಕ್ಸಾಮ್ಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.